ಸ್ಟೂಡೆಂಟ್ಸ್, ಲೆನ್ಸ್ ಕಾರ್ಟ್ ಅಲ್ಲಿ ಹೈರಿಂಗ್ ಆಗ್ತಾ ಇದೆ. ಸೊ ಒಂದು ಒಳ್ಳೆ ಅಪರ್ಚುನಿಟಿ. ಯಾರಾದರೂ PUC SSLC ಡಿಗ್ರಿ ಆದವ್ರಿಗೆ ಆದಷ್ಟು ಬೇರೆ ಬೇರೆ ಮಲ್ಟಿಪಲ್ ಜಾಬ್ಸ್ ರೋಲ್ ಮೇಲೆ ಓಪನಿಂಗ್ ಆಗ್ತಾ ಇದೆ. ಸೊ ಬೇರೆ ಬೇರೆ ಬ್ರಾಂಚಲ್ಲಿ ಹೊಸ ಅವರು ಬ್ರಾಂಚ್ ಓಪನ್ ಮಾಡ್ತಿದ್ದಾರೆ. ಸೊ ಬೇರೆ ಬೇರೆ ಪ್ಲೇಸಲ್ಲಿ, ಹೌದಾ, ಬೇರೆ ಬೇರೆ ಬ್ರಾಂಚ್ ಅಲ್ಲ, ಬೇರೆ ಬೇರೆ ಪ್ಲೇಸಲ್ಲಿ ಅವರು ಬ್ರಾಂಚಸ್ನ ಓಪನ್ ಮಾಡ್ತಾರೆ. ಎಲ್ಲ ಮಲ್ಟಿಪಲ್ ಜಾಬ್ಸ್ ರೋಲ್ಗೆ ಅಪ್ಲೈ ಮಾಡ್ಬೋದು. ಸೊ ನೋಡೋಣ ಏನೇನಿದಾವೆ ಅಂತೇಳಿ. ಸೊ ನೇಮ್ ಬಂದ್ಬಿಟ್ಟು ಮಲ್ಟಿಪಲ್ ಜಾಬ್ ರೋಲು ಎಲ್ಲ ಥರ ಇರ್ತವೆ. 10th PUC ಡಿಗ್ರಿ ಆದವ್ರಿಗೆ. ಆ್ಯಂಡ್ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಎವ್ರಿ ಸ್ಟೋರ್ ಹ್ಯಾಸ್ ಮಿನಿಮಮ್ 5 to 10 ಅಷ್ಟು ಇರ್ತಾರೆ. ಅಥವಾ ಇಲ್ಲಾಂದರೆ ಒಂದು 6 ಮಿನಿಮಮ್ ಆದರೂ ಇದ್ದೇ ಇರ್ತದೆ. 6 to 5 to 6 ಅತಿ ಅಲ್ಲಿ ವರ್ಕರ್ಸ್ ಇದ್ದೇ ಇರ್ತಾರೆ. ಸೊ ನೆಕ್ಸ್ಟು ಅಪ್ಲೈ ಮಾಡೋದು ಬಂದ್ಬಿಟ್ಟು ಆನ್ಲೈನ್ ಇದೆ. ಯಾವ ಥರ ಅಪ್ಲೈ ಮಾಡ್ಬೇಕು ಅಂತ ಹೇಳ್ತೀನಿ. ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಆಮೇಲೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆ್ಯಸ್ ಸೂನ್ ಆಸ್ ಪಾಸಿಬಲ್ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಂಡು ಯಾರು ಅಪ್ಲೈ ಮಾಡ್ಬೋದು ಅಂದ್ರೆ ಯಾರು ಬೇಕಾದ್ರೂ ಮೇಲ್ ಆ್ಯಂಡ್ ಫೀಮೇಲ್ ಅಪ್ಲೈ ಮಾಡ್ಕೋಬೋದು. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 17,000 to 20,000 ಇರುತ್ತೆ, ಪ್ಲಸ್ ಇನ್ಸೆಂಟಿವ್ ಇರುತ್ತೆ, ಹೌದಾ. ಸೊ ಥ್ರೂಔಟ್ ಕರ್ನಾಟಕ ಹೊಸ ಬ್ರಾಂಚ್ ಓಪನ್ ಆಗ್ತದೆ. ಎಲ್ಲೆಲ್ಲಿ ಅಂತ ನೋಡಿದರೆ ನಿಮ್ಮ ಮಂಗಳೂರು, ಬೆಂಗಳೂರು, ಗದಗ, ಹುಬ್ಬಳ್ಳಿ, ಹಾಸನ, ಬೆಳಗಾವಿ ಈ ಕಡೆ ಎಲ್ಲ ಹೊಸ ಬ್ರಾಂಚು. ಇವನ್ ಹಾಸನಲ್ಲಿ ಕೂಡ ಹೊಸ ಬ್ರಾಂಚ್ ಓಪನ್ ಆಗಿದೆ, ನಾನು ನೋಡಿದ್ದೀನಿ, ಹೌದಾ. ಸೊ ಅಲ್ಲಿ ಓಪನ್ ಆಗಿದೆ. ಬೇಕಾದ್ರೆ ನೀವು ಹೋಗಿ ಎನ್ಕ್ವೈರಿ ಮಾಡ್ಬೋದು. ಡೈರೆಕ್ಟಾಗಿನೂ ಎನ್ಕ್ವೈರಿ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ಮೇಲ್ ಐ ಡಿನ ಅಥವಾ ಇಮೇಲ್ ಐ ಡಿನೂ ಇದೆ, ಅವ್ರಿಗೆ ಕಳಿಸಿ ಅಪ್ಲೈ ಮಾಡ್ಕೋಬೋದು. ನೋಡೋಣ ಮತ್ತೇನಿದೆ ಅಂತೇಳಿ. ಎಜುಕೇಷನ್ ಬಂದ್ಬಿಟ್ಟು SSLC PUC ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ನೆಕ್ಸ್ಟು ಪ್ರಿಫರ್ಡ್ ಸ್ಕಿಲ್, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇದ್ರೆ ಸಾಕು. ಆ್ಯಂಡ್ ಬೇರೆ ಬೇರೆ ಪೋಸ್ಟಿಗೆ ತಕ್ಕಂಗೆ ಸ್ಕಿಲ್ಸ್ ಬೇಕು. ಈಗಲೇ ಹೇಳ್ತೀನಿ, ನೀವು ಜಸ್ಟ್ ಸೇಲ್ಸ್ ಮ್ಯಾನ್ ಆಗ್ತೀನಿ ಅಂದರೆ ನೀವು SSLC PUC ಇದ್ರೆ ಸಾಕು. ಇಲ್ಲಪ್ಪ ನೀವು ಅಲ್ಲಿ ಒಳಗಡೆ ಲೆನ್ಸ್ದೆಲ್ಲ ಇದು ಮಾಡ್ತಾನೆ, ಅಲ್ಲಿ ಒಂದು ಸ್ವಲ್ಪ ನಿಮ್ಮದು ಮೆಡಿಕಲ್ದು ರಿಲೇಟೆಡ್ ಲೆನ್ಸ್ ಕಾರ್ಟ್ ಅಂದರೆ ನಿಮ್ಗೆ ಸ್ಪೆಕ್ಟ್ ರಿಲೇಟೆಡ್ ಎಜುಕೇಷನ್ ಆಗಿರ್ಬೇಕು, ಹೌದಾ. ಸೊ ನೋಡೋಣ ನೆಕ್ಸ್ಟು ಕೆರಿಯರ್ ಗ್ರೋತ್ ಅಂತ ಬಂದುಬಿಟ್ರೆ ಸೇಲ್ಸ್ ಅಂತ ನೀವೇನಾದ್ರು ಜಾಯ್ನ್ ಆದರೆ, ಸೇಲ್ಸ್ ಮ್ಯಾನೇಜರ್ ಅಂತ ಜಾಯ್ನ್ ಆದರೆ ರಿಟೇಲ್ ಸ್ಟೋರ್ ಮ್ಯಾನೇಜರ್ ಆಗ್ಬೋದು, ರಿಟೇಲ್ ಸೇಲ್ಸ್ ಅಸೋಸಿಯೇಟ್ ಆಗ್ಬೋದು, ರಿಟೇಲ್ ಅಡ್ವೈಸರ್ ಆಗ್ಬೋದು, ಆಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ಬೋದು, ಏರಿಯಾ ಮ್ಯಾನೇಜರ್ ಆಗ್ಬೋದು. ವಿತಿನ್ 3 to 4 ಇಯರ್ ಒಳಗಡೆ ಒಂದು ಹಾರ್ಡ್ ವರ್ಕ್ ಮಾಡಿದ್ರೆ 100% ಒಂದು ಒಳ್ಳೆ ಪ್ಲೇಸಲ್ಲಿ ಇರ್ಬೋದು. ಸೊ ಸ್ಯಾಲ್ರಿ ಕೂಡ ಚೆನ್ನಾಗಿ ಬರುತ್ತೆ ಅವಾಗ, ಹೌದಾ. ಸೊ ಇಂಟರ್ವ್ಯೂ ಡೀಟೇಲ್ಸ್ ಅಂತ ಬಂದುಬಿಟ್ರೆ ಅವ್ರು ನಿಮ್ಗೆ ಟೈಮಿಂಗ್ಸ್ ಕೊಡ್ತಾರೆ ಅಪ್ಲೈ ಮಾಡಿದಾಗ. ಸೊ ಏನೇನು ಬೇಕಪ್ಪ ಅಲ್ಲಿ, ರೆಸ್ಯೂಮ್ ಬೇಕು, ಆಧಾರ್ ಕಾರ್ಡ್ ಫೋಟೋ ಕಾಪಿ ಇರಬೇಕು, ಆ್ಯಂಡ್ ಮಾಸ್ ಕಾರ್ಡ್ ಶೀಟ್ ಫೋಟೋ ಕಾಪಿ ಇರಬೇಕು, ಆಮೇಲೆ ನಿಮ್ದು ಒಂದು 2 ಫೋಟೋ, ಆಮೇಲೆ ಹೋಗುವಾಗ ಫಾರ್ಮಲ್ ಡ್ರೆಸ್ ವೇರ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಆದಷ್ಟು ನೀವು ಬೇಕಾದ್ರೆ ವಿಸಿಟ್ ನಿಯರ್ ಬೈ ಏನಪ್ಪ ಲೆನ್ಸ್ ಕಾರ್ಟ್ ಸ್ಟೋರ್ನ ವಿಸಿಟ್ ಮಾಡಿ. 100% ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲಪ್ಪ ಅಂದರೆ ಇಮೇಲ್ ಐ ಡಿ ಇದೆಯಲ್ಲ, ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ. gayatri.dhar.@lenscart.com ಅದು ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಗೆ ಹೆಲ್ಪ್ ಆಗುತ್ತೆ ಯಾರು ಅಪ್ಲೈ ಮಾಡುವಾಗ. ಸೊ ಇದನ್ನ ಅಪ್ಲೈ ಮಾಡಬೇಕಾದ್ರೆ ಅವರಿಗೆ ಸ್ವಲ್ಪ ನೀಟಾಗಿ ರೆಸ್ಯೂಮಲ್ಲಿ ಈ ಥರ ಬರೆದು ಕಳಿಸಿ. ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ಪೋಸ್ಟ್ ನೇಮ್ ಆ್ಯಂಡ್ ಹಲೋ ಆರ್ ಮ್ಯಾಮ್ ಸರ್ ಐ ಆಮ್ ಇಂಟ್ರೆಸ್ಟೆಡ್ ಟು ಜಾಯ್ನ್ ಆಸ್ ನಿಮ್ದು ಯಾವ ಪೋಸ್ಟಿಗೆ ಜಾಯ್ನ್ ಆಗ್ತಿಲ್ಲ ಅದಕ್ಕೆ ಇದು P ಅಂತ ಬರ್ತದೆ, ಅದು P ಅಲ್ಲ, ರೋಲ್ ಅಷ್ಟೇ. ಆ್ಯಟ್ ಕಂಪ್ನಿ ನೇಮ್ ಲೆನ್ಸ್ ಕಾರ್ಟ್, ಪ್ಲೇಸ್ ನೇಮ್ ಹಾಸನ್, ಮಂಗಳೂರು ಬೇಕಾದ್ರೆ ಬೆಂಗಳೂರು ಹಾಕಿ, ಮಂಗಳೂರು ಹಾಕಿ. ಪ್ಲೀಸ್ ಫೈಂಡ್ ಮೈ ರೆಸ್ಯೂಮ್ ಅಟ್ಯಾಚ್. ಆ ರೆಸ್ಯೂಮ್ನ ಅಟ್ಯಾಚ್ ಮಾಡಿ. ಆ್ಯಂಡ್ ಆ ರೆಸ್ಯೂಮ್ನ ಕ್ರಿಯೇಟ್ ಮಾಡುವಾಗ ಅದಕ್ಕೆ ತಕ್ಕಂಗೆ ನಿಮ್ಮ ಏನಿದೆ ಅಲ್ವಾ ನಿಮ್ದು ಎಜುಕೇಷನ್ನು ಮತ್ತು ಈ ಜಾಬ್ ರೋಲಿಗೆ ತಕ್ಕಂಗೆ ಏನು ಮಾಡಿ ಅಪ್ಡೇಟ್ ಮಾಡಿ. ChatGPT ಕೊಟ್ಟರೆ ಅದೇ ಕೊಡುತ್ತೆ, ಹೌದಾ. ಸೊ ಎಲ್ಲರಿಗೂ ಗೊತ್ತೈತೆ ChatGPT ಯೂಸ್ ಮಾಡೋದು. ಸೊ ನೀವು ಅದನ್ನ ಕೊಟ್ಟರೆ ಸಾಕು, ಆಟೋಮೆಟಿಕ್ ಅದು ರೆಸ್ಯೂಮ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಅದಕ್ಕೆ ತಕ್ಕಂಗೆ ಕ್ರಿಯೇಟ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು, ಹೌದಾ. ಸೊ ನೆಕ್ಸ್ಟು ಇಷ್ಟು ಅಪ್ಲೈ ಮಾಡಿದ್ರು ಬೇಕಾದ್ರೆ ಅವ್ರದ್ದು ವೆಬ್ಸೈಟ್ ಓಪನ್ ಮಾಡಿ ತೋರಿಸ್ತೀನಿ. ವೇಟ್ ಮಾಡಿ ಯಾವ ಥರ ಅಪ್ಲೈ ಮಾಡೋದು ಅಂತೇಳಿ. ಸೊ ಇಲ್ಲಿ ಕಾಣ್ತಿದೆಯಲ್ವಾ, ಸೊ ಲೆನ್ಸ್ ಕಾರ್ಟು ಅಪ್ಲಿಕೇಶನ್ ಫಾರ್ ದಿ ಆಪ್ಟಿಮರಿಸ್ಟ್ರಿ ಕರ್ನಾಟಕ, ಹೌದಾ. ಸೊ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಇದೆ. ಲೊಕೇಶನ್ನು ಮಂಗಳೂರು, ಗದಗ, ಹಾಸನ ಎಲ್ಲ ಇದನ್ನು ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಇಲ್ಲಿ ಇಷ್ಟ. ಆಮೇಲೆ ನಿಮಗೆ ಬಂದರೆ ನಿಮ್ಮದು ಇಮೇಲ್ ಐ ಡಿ, ನೇಮು, ಇಮೇಲ್ ಐ ಡಿ, ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕು. ಆಮೇಲೆ ನಿಮ್ದು ಏನಾದರೂ ಏನಾದರೂ ಆಗಿದೆ ಇಲ್ಲಿ ನೀವು SSLC PUC ಅಂತ ಹಾಕಿ ನಡೆಯುತ್ತೆ. ಆನಂತರ ಎಕ್ಸ್ಪೀರಿಯೆನ್ಸು ಇದ್ದರೆ ಎಕ್ಸ್ಪೀರಿಯೆನ್ಸ್ ಹಾಕಿ. ಆ್ಯಂಡ್ ನೀವು ಏನಾದರೂ BSc ಆಪ್ಟಿಮೆಟ್ರಿ ಆ್ಯಂಡ್ ಡಿಪ್ಲೊಮಾ ಇನ್ ಆಪ್ಟಿಮೆಟ್ರಿ ಆ್ಯಂಡ್ MSc ಇನ್ ಆಪ್ಟಿಮೆಟ್ರಿ ಮಾಡಿದರೆ ಅದನ್ನು ಕೂಡ ಹಾಕೋಬೋದು. ಯಾಕಂದರೆ ಒಳಗಡೆ ಹೈಯೆಸ್ಟ್ ಪೋಸ್ಟ್ ಇರ್ತದೆ. ಅಂದರೆ ಇದೇನಪ್ಪ ಅಂದರೆ ನಿಮಗೆ ಲೆನ್ಸ್ ರಿಲೇಟೆಡ್ ವರ್ಕು. ಇಲ್ಲ ಸೇಲ್ಸ್ ಹತ್ತಿ ಹೋಗ್ತಾರೆ, ನಿಮ್ಗೆ ಜಸ್ಟ್ PUC SSLC ಆಗಿದ್ರೆ ಸಾಕು, ನೀವು ಅವ್ರನ್ನ ಕಾಲ್ ಮಾಡಿ ಕೇಳ್ಕೊಬೋದು ವೇಕೆನ್ಸಿ ಇದಾವೆ ಅಂತೇಳಿ. ಇದ್ರೆ ನೀವು ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ನಿಯರ್ ಬೈ ಸ್ಟೋರ್ಗೆ ವಿಸಿಟ್ ಮಾಡಿ, ಹೌದಾ. ಸೊ ನೆಕ್ಸ್ಟು ಎಕ್ಸ್ಪೀರಿಯೆನ್ಸ್ ಇದ್ರೆ ಎಕ್ಸ್ಪೀರಿಯೆನ್ಸ್ ಹಾಕಿ. ಪ್ರಿಫರ್ಡ್ ಸಿಟಿ ಬಂದ್ಬಿಟ್ಟು ನೀವು ಯಾವ ಸಿಟಿ ಇದೆಯಲ್ಲ ಅದನ್ನ ಸಿಟಿ ಪ್ರಿಫರ್ ಮಾಡ್ಕೊಳ್ಳಿ. ಆ್ಯಂಡ್ ಕ್ಯಾನ್ ಯು ಜಾಯಿನ್ ಇಮಿಡಿಯೇಟ್ಲಿ ಅಂದಿದೆ, ಎಸ್ ಅಂದ್ಕೊಡಿ, ನೋ ಅಂತ ಕೊಡೋಕೆ ಹೋಗ್ಬೇಡಿ. ಆಮೇಲೆ ನಿಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡಿ, ಆಮೇಲೆ ಸಬ್ಮಿಟ್ ಅಂದ್ಕೊಡಿ. ಆಟೋಮೆಟಿಕ್ ಅವ್ರು ನಿಮಗೆ ಕಾಲ್ ಮಾಡ್ತಾರೆ, ಹೌದಾ. ಸೊ ಯಾರು ಅಪ್ಲೈ ಮಾಡ್ತಾರೋ ಆಲ್ ದ ಬೆಸ್ಟ್ ಹೇಳ್ತಾ. ಇದೇ ಥರ ಜಾಬ್ ಆಪರ್ಚುನಿಟೀಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಇದೇ ಥರ ನಿಮಗೆ ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀವಿ. ಸೊ